ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ದೀಪ ಅವರೇ, ಏನ್ ಹಚ್ಬಂಡು ಟೈಮ್ ತಗೊಳ್ಳಿ. ನಗ್ತಿದ್ದೀರಾ? ಏನ್ ಹಚ್ಬಂಡು ನೀವು ಅವತಾರ ಕೈಯಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಟಪಾ ಟುಪು ಅಂತ ಸೂಟ್ ಬೂಟ್ ಹಾಕೊಂಡು ಟಸ ಪುಸ ಅಂತ ಇಂಗ್ಲಿಷ್ ಮಾತಾಡೋದು ನಿಮ್ಗೆ ಇದೇನಾಗೋಯ್ತು? ಸುಮ್ನಿರಿ, ಬೇಕಕ್ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟದ ತರ ಆಯ್ತು ನನ್ನ ಪರಿಸ್ಥಿತಿ ಇಲ್ಲಿ. ಅಲ್ಲ ಹಚ್ಬಂಡು, ಕೈಗೆ ಏಟಾಗಿದೆ ಅಂತ ದೇವ್ರ ಹತ್ರ ಬೇಡ್ಕೊಳಕ್ ಹೋದ್ರ? ಡಾಕ್ಟ್ರ್ ಹೇಳ್ದ್ರಲ್ವಾ ಸರಿ ಹೋಗತ್ತೆ ಅಂತ. ದೇವ್ರ ಹತ್ರ ಬೇಡ್ಕೊಳಕ್ ಹೋಗಿದ್ ನಿಜಾನೇ, ಆದ್ರೆ ಕೈಗೆ ಏಟಾಗಿದ್ದು ವಾಸಿ ಆಗ್ಲಿ ಅಂತಲ್ಲ. ಮತ್ತೆ ಇವತ್ತು ಟಾಸ್ಕಲ್ಲಿ ನೀವೇ ಗೆಲ್ಲಿ ಅಂತ ನಿಮ್ಮ ಹೆಸರು ಅರ್ಚನೆ ಮಾಡಿಸ್ಬಿಟ್ಟು ಪ್ರಸಾದ ತಂದಿದ್ದೀನಿ, ತಗೊಳ್ಳಿ. ಏನ್ ಹಚ್ಬಂಡು, ಇವತ್ತು ನನ್ ಮೇಲೆ ಪ್ರೀತಿ ಉಕ್ಕಿ ಬರ್ತಿದೆ, ಯಾಕೆ ಅಂತ ತಿಳ್ಕೊಬೋದಾ? ಅಲ್ಲರಿ, ಗೌರಿ ಕೊಟ್ಟಿದ್ದ ಟಾಸ್ಕನ್ನು ಒಪ್ಕೊಂಡಿದ್ದು ಅಲ್ಲದೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಬೇರೆ ಹೇಳಿದಿರಲ್ಲ, ಅದೇ ಭಯ ಆಗ್ತಿರೋದು. ನೀವು ಈ ಮನೇಲಿ ಎಷ್ಟು ದಿನ ಇರ್ತೀರೋ, ಈ ಮನೆ ಋಣ ನಿಮ್ಗೆ ಎಷ್ಟು ದಿನ ಇದೆಯೋ ಅದು ಗೊತ್ತಿಲ್ಲ, ಆದರೆ ನೀವು ಇಲ್ಲಿರೋವರೆಗೂ ಖುಷಿಯಾಗಿರ್ಬೇಕು. ನಿಮ್ಮ ಜವಾಬ್ದಾರಿ ನನ್ನ ಮೇಲಿದೆ. ನಿಮ್ಮನ್ನ ಕಾಳಜಿಯಿಂದ ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ. ನಿಮ್ಮ ಅಪ್ಪ ಅಮ್ಮ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಅನ್ನೋ ನಂಬಿಕೆನಲ್ಲಿ ದಿನ ರಾತ್ರಿ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇರ್ತಾರೆ. ನಾನು ಅವ್ರ ನಂಬಿಕೆನಾದ್ರೂ ಉಳಿಸ್ಕೋಬೇಕಲ್ವಾ? ರೀ 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 ಕೈಗೆ ಏಟಾಗಿದೆ, ಬೇಡ. ದೀಪ ಹೆಂಡತಿಯಲ್ಲ ಫ್ರೆಂಡ್ ಅಂತಾನೆ, ಆದರೆ ಲವ್ ಜೊತೆ ಹೆಂಡತಿಗಿಂತ ಜಾಸ್ತಿನೇ ಸಲಿಗೆಯಿಂದ ಇರ್ತಾನೆ. ಒಂಥರ ವಿಚಿತ್ರ ಗಂಡ. ಪ್ರಸಾದ ತಗೊಳ್ಳಿ ಅಂದ್ರೆ ಕನ್ಸ್ ಕಾಣ್ತಿದ್ದೀರಲ್ರಿ? ಹಚ್ಬಂಡು, ನಿಮ್ಮನ್ನು ಪಡ್ಕೊಳಕ್ಕೆ 99 ಜನ್ಮದ ಪುಣ್ಯ ಮಾಡಿದ್ದೀನಿ. 99? ಇನ್ನೊಂದು ಯಾಕೆ ಬಿಟ್ರಿ? ನೀವು ಯಾವಾಗ ನನ್ನ ಮನ್ಸಾರೆ ಹೆಂಡತಿಯಾಗಿ ಒಪ್ಕೋತಿರೋ ಅವತ್ತು 100 ಜನ್ಮದ ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ತೀನಿ. ಇದಕ್ಕೇನು ಕಡಿಮೆ ಇಲ್ಲ, ಪ್ರಸಾದ ತಗೊಳ್ಳಿ. ಹಚ್ಬಂಡು, ಇವತ್ತಿನ ಟಾಸ್ಕಲ್ಲಿ ನಾನು ಗೆಲ್ತೀನಿ ಅಂತ ನಂಗೆ ಮನ್ಸಾರೆ ಆಶೀರ್ವಾದ ಮಾಡಿ. ಒಳ್ಳೇದಾಗಿ ಒಳ್ಳೇದಾಗಿ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ತಗೊಳ್ಳಿ. ನನಗಿಲ್ವಾ ಪ್ರಸಾದ? ತಗೊಳ್ಳಿ ಚಿಕ್ಕಪ್ಪ. ಹಚ್ಬಂಡು, ನೀವು ಚಿಕ್ಕ ಮಾವ ಹತ್ರ ಮಾತಾಡ್ತೀರಿ, ನಾನು ಹೋಗಿ ಬರ್ತೀನಿ.